Hello everyone, welcome to my new YouTube channel, Dr. KPC. ಯಾರ್ಯಾರು ಲಾಸ್ಟ್ ಪ್ರೀವಿಯಸ್ ಕ್ಲಾಸಸ್ ಯಾರು ನೋಡಿಲ್ಲ, ಸೊ ಫಸ್ಟ್ go and watch that one and then watch this video because I have already told you that it is like a connected dot. Now I am covering the basic. So first basic ಏನಂತ ತಿಳ್ಕೊಳ್ಳೋಣ, ಅದೆಲ್ಲ ಆದ್ಮೇಲೆ ಪ್ಲಾನಿಂಗಿಗೆ ಹೋಗೋಣ. ಓಕೆ, ಇನ್ನೊಂದೇನಂತಂದ್ರೆ PDF ಕೇಳ್ತಿದ್ರು ಎಲ್ಲರೂ. PDF ಆ್ಯಕ್ಚುಲಿ ಇದು ಏನಂದ್ರೆ ಸಿಲೆಬಸ್ ಭಾಳ ಫ್ರಾಗ್ಮೆಂಟೆಡ್ ಅದ. ನಾನು ಡಿಫ್ರೆಂಟ್ ಬುಕ್ಸ್ನ ರೆಫರ್ ಮಾಡಬೇಕಾಗ್ತದ. ಸೊ ನಾನು ಅದನ್ನು ಕಂಪ್ಲೀಟ್ ಎಲ್ಲಾನು ಅರೇಂಜ್ ಮಾಡಿ ರೀಅರೇಂಜ್ ಮಾಡಿ ಅದನ್ನು PDF ಮಾಡೋದು ಸ್ವಲ್ಪ ಲೇಟ್ ಆಗತ್ತದ. ಬಟ್ ಡೆಫಿನೆಟ್ಲಿ ಐ ವಿಲ್ ಅಪ್ಲೋಡ್ ಮೈ PDF ಇನ್ ಟೆಲಿಗ್ರಾಮ್. ಇವಾಗ DSM, DEM, DTM ಅಂದರೆ ಏನಂತ ತಿಳ್ಕೊಳ್ಳೋಣ, ರೈಟ್? ಸಿ, DSM ಅಂದರೆ ಡಿಜಿಟಲ್ ಸರ್ಫೇಸ್ ಮಾಡೆಲ್. ಇವಾಗ ಒಂದು ಬೇರ್ ಲ್ಯಾಂಡ್ ಅಂತ ಅನ್ಕೋರಿ. ಆ ಬೇರ್ ಲ್ಯಾಂಡ್ ಒಳಗೆ ಮೌಂಟೇನ್ಸ್ ಅದಾವ, ಟ್ರೀಸ್ ಅದಾವ, ಬಿಲ್ಡಿಂಗ್ಸ್ ಅದಾವ, ರೈಟ್? ಇವಾಗ ನಾವು ಡ್ರೋನ್ ನಿಂತ್ರ ಏನು ಮಾಡ್ತೀವಿ, ಒಂದು ಪಿಕ್ಚರ್ನ ತೊಗೊಂಡಿರ್ತೀವಿ ಅಂತ ಅನ್ಕೋರಿ. ಆ ಇಮೇಜ್ ಕ್ಯಾಪ್ಚರ್ ಆಗಿರ್ತದಲ್ಲ, ನಾವು ಡಿಫ್ರೆಂಟ್ ಔಟ್ಪುಟ್ಸ್ ಬರ್ತದ. ಡಿಫ್ರೆಂಟ್ ಔಟ್ಪುಟ್ ಒಳಗೆ ಅದನ್ನು DSM ಒಂದು ಅದ್ರೊಳಗೊಂದು ವಿತ್ ದ ಹೆಲ್ಪ್ ಆಫ್ ಪಾಯಿಂಟ್ ಕ್ಲೌಡ್. ಏನಾಗುತ್ತಂದ್ರೆ ಪಾಯಿಂಟ್ ಕ್ಲೌಡ್ಲಿಂತ್ರ ಈಗ ಇಮೇಜ್ ಕ್ಯಾಪ್ಚರ್ ಆಗುತ್ತಲ್ಲ, ಅವಾಗ ಈ ಥರ ಇಂಡಿಕೇಟ್ ಮಾಡುತ್ತದೆ. ಅಂದರೆ ಈ ಥರ ಇಂಡಿಕೇಟ್ ಮಾಡಿದಾಗ ಆ ಇಮೇಜ್ ಕ್ಯಾಪ್ಚರ್ ಆಗಿರ್ತದಲ್ಲ, ಅದನ್ನ ನೋಡಿದಾಗ ಓಕೆ ಇಲ್ಲೇ ಟ್ರೀ ಅದಾವ, ಇಲ್ಲೇ ಮೌಂಟೇನ್ಸ್ ಅದಾವ, ಇಲ್ಲೇ ಬಿಲ್ಡಿಂಗ್ಸ್ ಅದಾವ ಅಂತ ಗೊತ್ತಾಗುತ್ತೆ. ಅಂದರೆ ಇದ್ರೊಳಗೆ ಎಲ್ಲಾನು ಇನ್ಕ್ಲೂಡ್ ಆಗುತ್ತೆ. ಮ್ಯಾನ್ ಮೇಡು ಇನ್ಕ್ಲೂಡ್ ಆಗುತ್ತೆ, DSM ಒಳಗೆ ನ್ಯಾಚುರಲ್ ಮೇಡ್ನು ಎಲ್ಲಾನು ಇನ್ಕ್ಲೂಡ್ ಆಗಿ ಆ ಇಮೇಜ್ ಕ್ಯಾಪ್ಚರ್ ಆಗೋದೆ DSM. ಇದನ್ನ 3D ಮಾಡೆಲ್ನು ಮಾಡ್ಬೋದು, 2D ಮಾಡೆಲ್ನು ಮಾಡ್ಬೋದು ಇದನ್ನ, ರೈಟ್? ಹಾಗಾದ್ರೆ ಇದನ್ನ ಎಲ್ಲಿ ಯೂಸ್ ಮಾಡ್ತಾರ? ಈ ಏರ್ಪೋರ್ಟ್ ಗೊತ್ತಾ, ಈ ಏರ್ಪೋರ್ಟ್ನ ಬಿಲ್ಡ್ ಮಾಡೋಕ್ಕಿಂತ ಮುಂಚೆ ಫಸ್ಟು ಏನು ಮಾಡ್ತಾರೆ ಅಂದರೆ ಅದ್ರ ಸುತ್ತಮುತ್ತಲ ಈ ಬಿಲ್ಡಿಂಗ್ ಎಷ್ಟು ಎತ್ತರ ಅದಾವ, ಎಷ್ಟು ಎತ್ತರ ಇಲ್ಲ ಅಂತ ಚೆಕ್ ಮಾಡ್ತಾವ. ಯಾಕಂದ್ರೆ ಈ ಏರ್ಪೋರ್ಟ್ ಲ್ಯಾಂಡ್ ಇದು ಪ್ಲೇನ್ ಟೇಕ್ ಆಫ್ ಆಗ್ಬೇಕಂದ್ರೆ ಈ ಥರ ಹೋಗುತ್ತೆ. ಇಫ್ ಇನ್ ಕೇಸ್ ಇದೆ ಈ ಬಿಲ್ಡಿಂಗು ಜಾಸ್ತಿ ಹೈಟ್ ಇತ್ತಂತಂದ್ರೆ ಏನಾಗುತ್ತೋ, ಹಿಟ್ ಆಗುತ್ತಿಲ್ಲ. ಸೊ ಇಲ್ಲಿ ಈ ಏರ್ಪೋರ್ಟ್ ಸುತ್ತಮುತ್ತಲ ಏನಾದರೂ ಇಫ್ ಇನ್ ಕೇಸ್ ಬಿಲ್ಡಿಂಗ್ ಆಗಕತ್ರೂ ಪರ್ಮಿಷನ್ ತೊಗೋಬೇಕಾಗತ್ತೆ. ಆ್ಯಂಡ್ ಇಫ್ ಇನ್ ಕೇಸ್ ಆಲ್ರೆಡಿ ಬಿಲ್ಡಿಂಗ್ಸ್ ಅದಾವ ಅಂತಂದ್ರೆ ಅಲ್ಲಿ ಏರ್ಪೋರ್ಟ್ ಮಾಡಬೇಕು ಮಾಡಬಾರ್ದು ಅನ್ನೋದನ್ನ ಡಿಸೈಡ್ ಮಾಡುತ್ತೆ. ಸೊ ಆ ಮ್ಯಾಟ್ರ್ ಒಳಗೆ ಇದು ಹೆಲ್ಪ್ಫುಲ್ ಐತಿ. ಇನ್ನೊಂದು, ಇಫ್ ಇನ್ ಕೇಸ್ ಟೆಲಿಕಂಪ್ನಿದವ್ರು ಇರ್ತಾರೆ ಗೊತ್ತಾ, ಈ ಟೆಲಿಕಂಪ್ನಿದವ್ರು ಏನು ಮಾಡ್ತಾರೆ, ಟವರ್ ಹಾಕ್ಬೇಕಂತಂದ್ರೆ ಈ ಟವರ್ ಹಾಕ್ಬೇಕಂದ್ರೆ ಇನ್ನೊಂದು ಟವರ್ ಕಾಣಬೇಕು. ಆ ಥರ ಇನ್ನೊಂದು ಟವರ್ ಇಲ್ಲಿ ಹಾಕ್ಬೇಕಂತಂದ್ರೆ ಇಲ್ಲಿಂದ ನೋಡಿದಾಗ ಆ ಟವರ್ ಕಾಣಬೇಕು. ಇಫ್ ಇನ್ ಕೇಸ್ ಆ ಬಿಲ್ಡಿಂಗ್ ಇಷ್ಟು ದೊಡ್ಡದಿತ್ತಂತಂದ್ರೆ ಅವಾಗ ಆಗಲ್ಲ. ಸೊ ಆ ಟೈಮ್ನಾಗ ಎಲ್ಲಿ ಹಾಕಿದ್ರೆ ಟವರ್ ಹಾಕಿದ್ರೆ ಎಲ್ಲಿ ಕರೆಕ್ಟ್ ಇರ್ತದ ಅಂತ ಚೆಕ್ ಮಾಡುವಾಗನು ಈ DSMನ ಯೂಸ್ ಮಾಡ್ತಾರೆ. ಐ ವಿಲ್ ಶೋ ಯು ಅ ಪಿಕ್ಚರ್ ಹಿಯರ್. ಸಿ, ದಿಸ್ ಈಸ್ ದ ಡಿಜಿಟಲ್ ಸರ್ಫೇಸ್ ಮಾಡೆಲ್. ಇಲ್ಲಿ ನೋಡ್ರಲ್ಲೇ, ಇಲ್ಲಿ ಬಿಲ್ಡಿಂಗು ಕಾಣಕತ್ತದ, ಟ್ರೀಸು, ಇಫ್ ಇನ್ ಕೇಸ್ ಇಲ್ಲಿ ರೋಡ್ಸ್ ಇದ್ರೆ ಇವೆಲ್ಲಾನು ಕಾಣಕತ್ತದ. ಇದು 3D ಮಾಡೆಲ್ ಪ್ರಿಪೇರ್ ಮಾಡುವಾಗ. ಇದು 2D ಮಾಡೆಲ್. ಇಷ್ಟೇ ಡಿಜಿಟಲ್ ಸರ್ಫೇಸ್ ಮಾಡೆಲ್ ಬಗ್ಗೆ. ಜಾಸ್ತಿ ಓದೋ ಅವಶ್ಯಕತೆ ಇಲ್ಲ, ಬಿಕಾಸ್ ವಿ ಆರ್ ನಾಟ್ ಗಿವಿಂಗ್ ಅ ಗೇಟ್ ಎಕ್ಸಾಮ್. ಸೊ ನಮ್ಗೆ ಬೇಸಿಕ್ ಇದ್ರ ಬಗ್ಗೆ ಗೊತ್ತಾಗಿ ಫೈನಲ್ ಆಗಿ ಪ್ಲಾನಿಂಗು ಅವೆಲ್ಲ ತಿಳ್ಕೊಂಡ್ರೆ ಸಾಕು. ಆಮೇಲೆ GIS ಅದರಲ್ಲೆಲ್ಲ ಯೂಸ್ಫುಲ್ಲು. ಫಸ್ಟ್ ಚಾಪ್ಟರ್ ಅಂದರೆ ಅರ್ಥ ಮಾಡ್ಕೋಬೇಕು, ಬೇಸಿಕ್ಲಿಂದ ಸ್ಟಾರ್ಟ್ ಆಗ್ತದೆ. ಫೈನಲ್ ಎಂಡಿಗೆಲ್ಲ ಓದಂಗೆಲ್ಲ ಸ್ವಲ್ಪ ಜಾಸ್ತಿ ಆಗೋತ್ತೆ ಹೋಗುತ್ತೆ ಡೀಪಾಗಿ. ಇಷ್ಟು ಡಿಜಿಟಲ್ ಸರ್ಫೇಸ್ ಮಾಡೆಲ್. ಹಾಗಾದ್ರೆ ಡಿಜಿಟಲ್ ಟರೈನ್ ಮಾಡೆಲ್ ಏನು? ಸೇಮ್ ಲ್ಯಾಂಡು, ಇದು ಹಿಲ್ ಅಂತ ಅನ್ಕೊಳ್ಳೋಣ. ಓಕೆ, ಇದ್ರೊಳಗೆ ಲೈನ್ಸ್ ಕಾಣ್ತಿರ್ತದ, ವಾಟರ್ ಫ್ಲೋ ಕಾಣ್ತದ, ಸ್ಟ್ರೀಮ್ ಫ್ಲೋ ಆಗೋದು ಲೈನ್ಸ್ ಕಾಣ್ತಿದ್ರ ವಿತ್ ದ ಹೆಲ್ಪ್ ಆಫ್ ಕಾಂಟೋರ್ ಲೈನ್. ಕಾಂಟೋರ್ ಲೈನ್ ಅಂತಂದ್ರೆ ಈ ಥರ ಇರ್ತದೆ, ಇದು ಇಂಡಿಕೇಟ್ ಮಾಡಿರ್ತಾರ ಈ ಥರ. ಆಲ್ಮೋಸ್ಟ್ ನಾವು ಮ್ಯಾಪ್ಸ್ ಒಳಗೆಲ್ಲ ನೋಡಿರ್ತೀವಿ, ಈ ಥರ ಇಂಡಿಕೇಟ್ ಮಾಡಿರ್ತಾರೆ. ಇದೇ ಕಾಂಟೋರ್ ಲೈನು. ಸಿ, ಈ ಕಾಂಟೋರ್ ಲೈನ್ ಎಷ್ಟು ಡೆನ್ಸ್ ಆಗಿರ್ತದ ಅಲ್ಲಿ ಹಿಲ್ಸ್ ಐತಿ ಅಂತ ಅರ್ಥ, ರೈಟ್? ಇಫ್ ಇನ್ ಕೇಸ್ ಅದು ಈ ಥರ ಬೆಂಡ್ ಇತ್ತಂತಂದ್ರೆ ಆ ಕಾಂಟೋರ್ ಲೈನ್ ಇಲ್ಲಿ ಸ್ಟ್ರೀಮ್ ಫ್ಲೋ ಆಗತೈತಿ ಅಂತ ಅರ್ಥ. ಯಾವ ಡೈರೆಕ್ಷನ್ ಅಂತಾನು ಇನ್ಕ್ಲೂಡ್ ಆಗುತ್ತಿಲ್ಲ ಈ ಥರ.
ಈ ಡೈರೆಕ್ಷನ್ನೇ ವಾಟರ್ ಫ್ಲೋ ಆಗಕತ್ತೈತಂತ ಈ ಥರ ನಾವು ಕಲಿಬೋದು. ಐ ವಿಲ್ ಶೋ ಯು ಅ ಪಿಕ್ಚರ್. ಮೀನ್ಸ್ ಈ ಡಿಜಿಟಲ್ ಟೆರೆನ್ ಮಾಡೆಲ್ ಒಳಗೆ ಎಲ್ಲನೂ ತೆಗೆದು ಲೈಕ್ ಹೋಮ್ ಮೇಡ್ ಅಂತೀವಿ, ಬಿಲ್ಡಿಂಗ್ಸು, ವೆಜಿಟೇಷನ್ಸು ಅವನ್ನೆಲ್ಲ ತೆಗೆದು ಈ ವಾಟರ್ ಫ್ಲೋ ಆಗೋದು ಮತ್ತು ಈ ರೋಡ್ಸು ಅದನ್ನು ಒಂದು ಲೈಟಾಗಿ ಇಂಡಿಕೇಟ್ ಮಾಡ್ತೀವಿ. ಇಟ್ಸ್ ಲೈಕ್ ರಿಡ್ಜಸ್ನ ನಾವು ಇಂಡಿಕೇಟ್ ಮಾಡ್ತೀವಿ ಥ್ರೂ ದ ಸಮ್ ಬ್ರೇಕ್ ಲೈನ್ಸ್. ದಟ್ ಈಸ್ ವಾಟ್ DTM. ಐ ವಿಲ್ ಶೋ ಯು ಅ ಪಿಕ್ಚರ್. ಸಿ ಇಲ್ಲೇ ರಿಡ್ಜಸ್ ಲೈನ್ ಈ ಥರ ಕಾಣ್ತದೆ ಗೊತ್ತಾ, ಈ ಥರ ಲೈನ್ಲಿಂದ ಇಂಡಿಕೇಟ್ ಮಾಡಿದ್ರೆ ಅಲ್ಲಿ ಎಲಿವೇಟೆಡ್ ಐತಿ ಲ್ಯಾಂಡು ಅಂತ ಈ ಥರ ಇಂಡಿಕೇಟ್ ಆಗ್ತದ. ಇಲ್ಲೂ ನೋಡ್ರಿ, ಇಲ್ಲಿ ವಾಟರ್ನ ಈ ಥರ ಇಂಡಿಕೇಟ್ ಆಗ್ಯದ. ಈ ಥರ ಲೈನ್ಸ್ ಮೇಲೆ ಇಂಡಿಕೇಟ್ ಮಾಡೋದು. ಅಂದರೆ ಇಲ್ಲಿ ವಾಟರ್ ಫ್ಲೋ ಅವನ್ನೆಲ್ಲ ನಾವಿಲ್ಲಿ ನೋಡ್ಕೋಬೋದು. ಎಲ್ಲಿ ಯೂಸ್ ಆಗ್ತದೆ ಅಂತಂದ್ರೆ ಇಫ್ ಇನ್ ಕೇಸ್ ಇಲ್ಲಿ ಫ್ಲಡ್ ಆಗೋ ಏರಿಯಾ ಇರ್ತಾವಲ್ಲ ಅದನ್ನ ನಾವು ಚೆಕ್ ಮಾಡ್ಬೋದು. ಅಂದ್ರೆ ವಾಟರ್ ಫ್ಲೋ ಸ್ಲೋಪ್ ಯಾವ ಥರ ಐತಿ ಅಂತ ಅದನ್ನ ಚೆಕ್ ಮಾಡ್ಬೋದು. ಈ ವಾಟರ್ ಸ್ಲೋಪ್ ಈ ಥರ ಆಯ್ತು, ಹೈ ಎಲಿವೇಟೆಡ್ ಲ್ಯಾಂಡ್ ಇತ್ತು ಲೈಕ್ ಹಿಮಾಲಯ ನೋಡ್ರಿ, ನಾವು ಯಾವ ಥರ ಕಂಡಿಡ್ತೀವಿ ಅದನ್ನ ಹೆವಿ ಸ್ಲೋಪ್ ಅದ, ಈ ಸೈಡ್ಲಿಂದ ನಾವು ಹತ್ತೀವಿ, ಇಲ್ಲಿಂದ ಹತ್ತಂಗಿಲ್ಲ, ಈ ಥರ ರೈಟ್. ಇವನ್ನೆಲ್ಲಾನು ಚೆಕ್ ಮಾಡೋದಕ್ಕೆ ನಾವು ಏನು ಯೂಸ್ ಮಾಡ್ತೀವಿ ಅಂತಂದ್ರೆ DTM ಯೂಸ್ ಮಾಡ್ತೀವಿ. ಅದಾದ್ಮೇಲೆ ಬರೋದು DEM. ಏನು ಇಲ್ಲ, ಇದು ಜಸ್ಟ್ ಇದೊಂದೇ ಗ್ರೌಂಡ್, ಇಷ್ಟೇ, ಏನೂ ಇಲ್ಲ. ನೋ ವಾಟರ್, ನೋ ವೆಜಿಟೇಷನ್, ಮತ್ತೆ ಜಸ್ಟ್ ಇದೊಂದು ಬೇರ್ ಲ್ಯಾಂಡ್. ಇದನ್ನಷ್ಟೇ ಇಂಡಿಕೇಟ್ ಮಾಡೋದೇ DEM, ಡಿಜಿಟಲ್ ಎಲಿವೇಶನ್ ಮಾಡೆಲ್. ಇದ್ರದ್ದು ಪಿಕ್ಚರ್ ತೋರಿಸ್ತೀನಿ, ವೇಟ್. ಸಿ ದಿಸ್ ಒನ್ ಇಸ್ ಅ ಡಿಜಿಟಲ್ ಎಲಿವೇಶನ್ ಮಾಡೆಲ್. ಇಲ್ಲಿ ಏನೂ ಕಾಣ್ತಿಲ್ಲ, ಜಸ್ಟ್ ಒಂದು ಲ್ಯಾಂಡ್ ಐತಿ ಅಂತ ಕಾಣ್ತದ. ಬಟ್ ಇಲ್ಲಿ ಕಲರ್ ಇಂಡಿಕೇಟ್ ಆಗ್ಯಾವಲ್ಲ, ಅದ್ರ ಬೇಸ್ಡ್ ಮೇಲೆ ನಾವು ಕಂಡುಹಿಡ್ಬೋದು. ಓಕೆ, ಇಲ್ಲಿ ಮೌಂಟೇನ್ಸ್ ಅದಾವ, ಇಲ್ಲಿ ಗ್ರೀನ್ರಿ ಐತೆ ಅಂತಂದ್ರೆ ಇಲ್ಲಿ ವೆಜಿಟೇಷನ್ ಐತಿ, ಫಾರೆಸ್ಟ್ಸ್ ಅದಾವ, ಗ್ರಾಸ್ ಲ್ಯಾಂಡ್ಸ್ ಅದಾವ. ಇಲ್ಲಿ ನೋಡ್ರಿ ವೈಟ್ ಐತಂದ್ರೆ ಇಲ್ಲಿ ಹಿಮಾಲಯಸ್ ಅದಾವ. ಈ ಥರದ ಮೇಲೆ ನಾವು ಇಂಡಿಕೇಟ್ ಮಾಡ್ಬೋದು ಇಲ್ಲಿ ವಾಟರ್ ಫ್ಲೋ ಆಗಕತ್ತೈತಿ. ಇದು ಡಿಜಿಟಲ್ ಎಲಿವೇಶನ್ ಮಾಡೆಲ್. ಅದನ್ನ ಬಿಟ್ರೆ ಐ ವಿಲ್ ಶೋ ಯು ಅನದರ್ ಪಿಕ್ಚರ್. See, this one is also digital elevation model. Right, I will show you another picture. See, this one also. On the basis of sometimes it's a color, we can find out. ಇದು ರಾಸ್ಟರ್ ಬೇಸ್ಡು, ಈ ಥರ ವೆಕ್ಟರ್ ಬೇಸ್ಡ್ ಅಂದರೆ ಈ ಪಾಯಿಂಟ್ಸ್ನೆಲ್ಲ ಡಾಟ್ಸ್ನೆಲ್ಲ ಕನೆಕ್ಟ್ ಮಾಡಿ ಎಲ್ಲಿ ಹೆವಿ ಡೆನ್ಸ್ ಇರ್ತದ ಅಲ್ಲೆಲ್ಲ ಹಿಲ್ಸ್ ಅದಾವಂತ ಈ ಥರ ಇಂಡಿಕೇಟ್ ಮಾಡಿಕೊಂಡು, ಇದು ಕಾಂಟೂರ್ ಲೈನ್ಸ್ ಈ ಥರ ಬೇಸ್ಡ್ ಮೇಲೆ. ಈ ಥರದ ಮಾಡೆಲ್ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಅಂದ್ರೆ ಈ ಹೈಡ್ರೋಲಾಜಿಕಲ್ ಮಾಡೆಲ್ಸ್, ಅಂದರೆ ಫ್ಲಡ್ ಫಸ್ಟ್ ಬಂದು ಯಾವುದಕ್ಕೆ ಹಿಟ್ ಆಗ್ತದ, ಯಾವ ಏರಿಯಾ ಫಸ್ಟ್ ಸೇಫ್ಟಿ ಮೆಜರ್ ತೊಗೋಬೇಕು ಅನ್ನೋದ್ರಲ್ಲಿ ಆ ಟೈಮ್ನಲ್ಲಿ ಯೂಸ್ ಮಾಡ್ತಾರೆ. ಇನ್ನೊಂದು ನೋಡಿರ್ಬೋದು ನ್ಯೂಸ್ ಒಳಗೆ ತೋರಿಸ್ತಿರ್ತಾರೆ ನೋಡ್ರಿ, ಈ ಥರ ಸೈಕ್ಲೋನ್ ಬರಾಕತ್ತದ ಅಂತ ಹೇಳಿ ಹಿಂಗೆ ತೋರಿಸಿರ್ತಾರೆ. ಡಿಪೆಂಡ್ಸ್ ಅಪಾನ್ ದ ಕಲರ್, ಅದ್ರ ಮೇಲೆ ಅಲ್ಲೂ ನಾವು ಯೂಸ್ ಮಾಡ್ಬೋದು. ಸಿ ದಿಸ್ ಈಸ್ ವಾಟ್ DSM, DTM ಆ್ಯಂಡ್ DEM. ಲ್ಯಾಂಡು, ಬಿಲ್ಡಿಂಗು, ಇಫ್ ಇನ್ ಕೇಸ್ ಟ್ರೀಸು ಇವನ್ನೆಲ್ಲನೂ ಸೇರಿಸಿ ಇತ್ತಂದ್ರೆ ಇದು DSM. ಜಸ್ಟು ಏನಂದರೆ ಹಿಲ್ಸು, ರೋಡ್ಸು ಒಂದು ಲೈನ್ ಮೇಲೆ ಈ ಥರ ಇಂಡಿಕೇಟ್ ಮಾಡಿದರೆ ಅದು DTM. DEM ಏನಿಲ್ಲ, ಹಿಲ್ಸ್ ಈ ಥರ ಇದ್ರೆ ಈ ಥರನೇ ತೋರಿಸೋದು. ಇದು DEM. ಇಷ್ಟೇ ಡಿಫ್ರೆನ್ಸ್ ಇರೋದು. ಈಗ ನಾವು ಡ್ರೋನ್ನ ಸರ್ವೆ ಮಾಡಬೇಕು. ಡ್ರೋನ್ ಇದ್ರೆ ನಾವು ಸರ್ವೆ ಮಾಡಬೇಕು. ಡ್ರೋನ್ ಇದ್ರೆ ಸರ್ವೆ ಮಾಡೋಕ್ಕಿಂತ ಮುಂಚೆ ನಾನು ಈ ಏರಿಯಾ ಐತಿ, ಈ ಏರಿಯಾ ನಾನು ಕವರ್ ಅಪ್ ಮಾಡ್ಬೇಕಂದ್ರೆ ನಾನು ಏನು ಮಾಡ್ತೀನಿ, ಇಂಡಿಕೇಟ್ ಮಾಡ್ತೀನಿ ಇಲ್ಲಿಂದ ಇಲ್ಲಿಗೆ, ಇಲ್ಲಿಗೆ ಅಂತೇಳಿ, ಇಲ್ಲಿ ಅಂದರೆ ನಾನು ಇಷ್ಟು ಇವೆ ಇಂಡಿಕೇಟ್ ಮಾಡ್ತೀನಿ. ಇಷ್ಟು ಪಾಯಿಂಟ್ಸ್ ಒಳಗಿಂದ ನಾನು ಇಷ್ಟು ಏರಿಯಾ ಕವರ್ ಅಪ್ ಮಾಡ್ತೀನಿ ಅಂತ ಇಂಡಿಕೇಟ್ ಮಾಡ್ತೀನಿ. ನಾನು ಆ ಪಾಯಿಂಟ್ಸ್ಲಿಂದ ನಾನು ಅದನ್ನೇ ಮಾರ್ಕ್ ಅಂತ ಅಂದ್ಕೊಂಡು ನಾನು ಏನು ಮಾಡ್ತೀನಿ, ಡ್ರೋನ್ನ ಅಲ್ಲೆಲ್ಲನೂ ಹೋಗಿ ಕ್ಯಾಪ್ಚರ್ ಮಾಡ್ಕೊಂಬರ್ತೀನಿ. ಕ್ಯಾಪ್ಚರ್ ಮಾಡ್ಕೊಂಬಂದ್ಮೇಲೆ ಏನು ಮಾಡ್ತೀವಿ, ಆಟೋಮೊಜೈಕ್, ಪಾಯಿಂಟ್ ಕ್ಲೌಡ್, DTM, DSC, DSM, DEM ಇವನ್ನೆಲ್ಲನೂ ನಾವು ಮಾಡೆಲ್ಸ್ನ ನಾವು ಕ್ರಿಯೇಟ್ ಮಾಡ್ತೀವಿ. ರೈಟ್, ಹಾಗಾದ್ರೆ ಇವೆಲ್ಲ ಮಾಡೋಕ್ಕೆ ಮುಂಚೆ ನಮ್ಗೆ ಏನು ಬೇಕು,
ಜಿ ಸಿ ಪಿ ಬೇಕು. ಮೀನ್ಸ್ ಗ್ರೌಂಡ್ ಕಂಟ್ರೋಲ್ ಪಾಯಿಂಟ್. ಮೀನ್ಸ್ ಸರ್ವೆ ಮಾಡೋಕ್ಕಿಂತ ಮುಂಚೆ ನಮ್ಗೆ ಪ್ರಾಪರ್ ಎಕ್ಯುರೇಸಿ ಬೇಕಂತಂದ್ರೆ ನಾವೇನು ಮಾಡಬೇಕು, ಆ ಕಂಪ್ಲೀಟ್ ಇದೊಂದು ಪರ್ಟಿಕ್ಯುಲರ್ ಏರಿಯಾ ಐತಿ, ಆ ಕಂಪ್ಲೀಟ್ ಏರಿಯಾನು ನಾನು ಕವರ್ ಅಪ್ ಮಾಡ್ಬೇಕಂದ್ರೆ ನಾನು ಇಂಡಿಕೇಟ್ ಮಾಡಿರ್ತೀನಿ ಫಸ್ಟೇ. ಮೀನ್ಸ್ ಇಷ್ಟೇ ನನ್ನ ಏರಿಯಾ, ನಾನು ಇಷ್ಟು ಏರಿಯಾನ ಕವರ್ ಅಪ್ ಮಾಡಬೇಕು ಅನ್ನೋದನ್ನಷ್ಟೇ ನಾನು ಇಂಡಿಕೇಟ್ ಮಾಡಿ ನಾನು ಸರ್ವೆ ಮಾಡ್ತೀನಿ. ರೈಟ್, ಇವಾಗ ನಾನು ಏನು ಮಾಡ್ತೀನಿ, ಇದೊಂದು ಲ್ಯಾಂಡ್ ಐತಿ, ಆ ಲ್ಯಾಂಡ್ ಒಳಗೆ ನಾನು ಇಂಡಿಕೇಟ್ ಮಾಡಬೇಕು. ಆ ಇಂಡಿಕೇಟ್ ಮಾಡ್ಬೇಕಂತಂದ್ರೆ ಏನಾದರೂ ಯೂಸ್ ಮಾಡಬೇಕಲ್ಲ ಜಿ ಸಿ ಪಿ. ಅದು ಯಾವುದಂದ್ರೆ ಚಕ್ಕರ್ ಬೋರ್ಡ್. ಮುಂಚೆಲ್ಲ ಯಾವ್ದು ಯೂಸ್ ಮಾಡ್ತಿದ್ರು, ಪೇಂಟ್ ಯೂಸ್ ಮಾಡ್ತಿದ್ರು, ಇಲ್ಲಾಂದರೆ ಲೈಮ್ ಸ್ಟೋನ್ ಪೌಡರ್ ಇರ್ತಿತ್ತಲ್ಲ, ಸುಣ್ಣದ ಪೌಡರ್, ಅದನ್ನು ಯೂಸ್ ಮಾಡ್ತಿದ್ರು. ಇವಾಗ ಚಕ್ಕರ್ ಬೋರ್ಡ್. ಐ ವಿಲ್ ಶೋ ಯು ಇಮೇಜ್. ಸಿ, ದಿಸ್ ಈಸ್ ಅ ಚಕ್ಕರ್ ಬೋರ್ಡ್. ಈ ಥರ ಇರ್ತದೆ ರಿಯಲ್ ಆಗಂದ್ರೆ ಈ ಥರ. ಆ ಚಕ್ಕರ್ ಬೋರ್ಡ್ಸ್ ಇರ್ತದಲ್ಲ, ಈ ಥರ ಕಾರ್ನರ್ ಸೈಡು ಎಲ್ಲ ಏರಿಯಾನು ಕವರ್ ಅಪ್ ಆಗೋ ಥರ ಏನು ಮಾಡ್ತಾರೆ, ಈ ಚಕ್ಕರ್ ಬೋರ್ಡ್ಸ್ನ ಇಡ್ತಾರೆ. ಎಲ್ಲ ಏರಿಯಾ ಕವರ್ ಅಪ್ ಆಗಬೇಕು. ಮೀನ್ಸ್ ಸಿ ನೋಡ್ರಿ, ಈಗ ಇದೊಂದು ಏರಿಯಾ ಐತಿ, ನಾನು ಏನು ಮಾಡ್ತೀನಿ, ಇಲ್ಲೊಂದು ಚಕ್ಕರ್ ಬೋರ್ಡು, ಇಲ್ಲೊಂದು ಚಕ್ಕರ್ ಬೋರ್ಡು ಇಡ್ತೀನಿ. ಇವಾಗ ನಾನು ಇಲ್ಲೊಂದು ಈ ಥರ ಚಕ್ಕರ್ ಬೋರ್ಡ್ ಇಟ್ಟೆ ಅಂತಂದ್ರೆ ನಾನು ಕಂಪ್ಲೀಟ್ ಏರಿಯಾ ಕವರ್ ಅಪ್ ಆಗಲ್ಲ. ಇಷ್ಟೊಂದು ಏರಿಯಾ ಆಯಿತು, ಇಲ್ಲೊಂದು ಏರಿಯಾ ಕವರ್ ಅಪ್ ಆಯಿತು, ಇಲ್ಲೊಂದು ಏರಿಯಾ ಕವರ್ ಅಪ್ ಆಯಿತು. ರೈಟ್, ನಂಗೆ ಕಂಪ್ಲೀಟ್ ಏರಿಯಾ ಕವರ್ ಅಪ್ ಆಗಲ್ಲ. ಸೊ ನಾನು ಏನು ಮಾಡಬೇಕು, ಇಲ್ಲೊಂದಿಡ್ತೀನಿ. ಅಂದರೆ ಮತ್ತೆ ವಾಪಸ್ ಅರೇಂಜ್ ಮಾಡ್ತೀನಿ. ಮೀನ್ಸ್ ನಾವೇನಾದರೂ ಈಗ ಗ್ರೌಂಡ್ ಸರ್ವೆ ಮಾಡಬೇಕಂದ್ರೆ ಈ ಚಕ್ಕರ್ ಬೋರ್ಡ್ಲಿಂದ ನಾವು ಇಂಡಿಕೇಟ್ ಮಾಡ್ತೀವಿ. ಬಟ್ ಈ ಚಕ್ಕರ್ ಬೋರ್ಡ್ ಎಲ್ಲಿ ಇಡಬೇಕು ಅನ್ನೋದು ನಮ್ಗೆ ಹೆಂಗೆ ಗೊತ್ತಾಗ್ತದೆ? ನಾವೇನು ಮಾಡ್ತೀವಿ ಅಂತಂದ್ರೆ ಈ GNSSಲಿಂದ ಆ ಮ್ಯಾಪ್ ಥ್ರೂ ನಾವು ಇದಲ್ಲೇ ಚೆಕ್ ಮಾಡ್ತೀವಿ. ಅವಾಗ ಇದನ್ನ ಮುಂಚೆನೇ ಇವೆಲ್ಲ ರೆಡಿ ಮಾಡಿಕೊಂಡು ಅಲ್ಲಿ ಹೋಗಿ ಚಕ್ಕರ್ ಬೋರ್ಡ್ ಇಡ್ತಾರೆ. ಆ ಚಕ್ಕರ್ ಬೋರ್ಡ್ಸ್ ಯಾವ ಥರ ಇರಬೇಕಂದ್ರೆ ಈ ಏರಿಯಾ ಎಲ್ಲ ಕವರ್ ಅಪ್ ಆಗೋ ಥರ ಇರಬೇಕು. ಆ್ಯಕ್ಚುಲಿ ಮಿನಿಮಮ್ ಏನಿಲ್ಲ ಅಂತಂದ್ರು ಮಿನಿಮಮ್ 3 ಚಕ್ಕರ್ ಬೋರ್ಡ್ ಇದ್ದರೆ ನಮಗೆ ಎಕ್ಯುರೇಸಿ ಸಿಗುತ್ತೆ. ಫುಲ್ ಕಂಪ್ಲೀಟ್ ಎಕ್ಯುರೇಸಿ ಮೀನ್ಸ್ ಬೆಸ್ಟ್ ಎಕ್ಯುರೇಸಿ ಬೇಕಂತಂದ್ರೆ 5 to 8 ಚಕ್ಕರ್ ಬೋರ್ಡ್ಲಿಂದ ನಮ್ಗೆ ಚೆನ್ನಾಗಿರೋ ಒಂದು ಇಮೇಜ್ ಕ್ಯಾಪ್ಚರ್ ಆಗುತ್ತೆ. ರೈಟ್, ಇಲ್ಲೊಂದಿಟ್ಟಾರ. ಈ ಓರಿಯೆಂಟೇಷನ್ ಇಂಪಾರ್ಟೆಂಟ್ ಆಗುತ್ತೆ ನಮ್ಗೆ ಚಕ್ಕರ್ ಬೋರ್ಡ್ ಇಡುವಾಗ. ಚಕ್ಕರ್ ಬೋರ್ಡು ನಾವು ಪ್ರಾಪರಾಗಿ ಇಡಬೇಕು. ಇಲ್ಲಿ ನೋಡಿಲ್ಲ, ಆ್ಯಕ್ಚುಲಿ ಚಕ್ಕರ್ ಬೋರ್ಡ್ ಒಳಗೆ ಏನಂದ್ರೆ ಈ ಮಿಡಲ್ ಪಾಯಿಂಟ್ ಐತಲ್ಲ, ಸೆಂಟರ್ ಪಾಯಿಂಟ್, ಅದು ಇಂಪಾರ್ಟೆಂಟು. ನಾವೇನಾದರೂ ಈ ಥರ ಲೈಮ್ಲಿಂದ ನಾವೇನಾದರೂ ಈಗ ಮಾರ್ಕ್ ಮಾಡಿದ್ವಿ ಅಂತ ಅನ್ಕೋರಿ, ಆ ಲೈಮ್ಲಿಂದ ಒಂದೊಂದ್ಸಲ ಕರೆಕ್ಟ್ ಬರ್ತದೆ, ಒಂದೊಂದ್ಸಲ ಕರೆಕ್ಟ್ ಬರಲ್ಲ. ಸೊ ಓಲ್ಡ್ ಮೆಥಡೆಲ್ಲ ಅಷ್ಟೊಂದು ಸರಿ ಬರಲ್ಲ ಇಮೇಜಸ್ಸು. ಸೊ ಇವಾಗೆಲ್ಲ ಇದನ್ನು ಯೂಸ್ ಮಾಡ್ತಾರೆ ನೋಡಿ. ಇದು ಗ್ರೌಂಡ್ ಕಂಟ್ರೋಲ್ ಪಾಯಿಂಟು. ಮೀನ್ಸ್ ನಾವು ಮಾಡಲ್ಸ್ ಕ್ರಿಯೇಟ್ ಮಾಡೋಕ್ಕಿಂತ ಮುಂಚೆ, ಡ್ರೋನ್ ಸರ್ವೆ ಮಾಡೋಕ್ಕಿಂತ ಮುಂಚೆ ನಮಗೇನು ಬೇಕು, GCP ಬೇಕು. ಇಷ್ಟು ಆಯಿತಾ? ಇದೆಲ್ಲ ಬೇಸಿಕ್ಕು. ನಾನು ನೆಕ್ಸ್ಟ್ ವೀಡಿಯೋದೊಳಗೆ ಅಂದರೆ ಕಂಪ್ಲೀಟ್ ಒಂದು ವೀಡಿಯೋ ಮಾಡ್ತೀನಿ. ಆ ಕಂಪ್ಲೀಟು ಥ್ರೂ ದ PDF ವಿಚ್ ಐ ಹ್ಯಾವ್ ಆಲ್ರೆಡಿ ಅಪ್ಲೋಡೆಡ್ ಇನ್ ದ ಟೆಲಿಗ್ರಾಮ್. ಆ ಟೆಲಿಗ್ರಾಮ್ ಒಳಗೆ ನಾನು ಆ PDF ಇದೆಯಲ್ಲ ಅದನ್ನು ನಾನು ಅಪ್ಲೋಡ್ ಮಾಡ್ತೀನಿ. ಅದನ್ನು ಅಪ್ಲೋಡ್ ಮಾಡೋಕ್ಕಿಂತ ಆಲ್ರೆಡಿ ಮಾಡೀನಿ. ಅದನ್ನು ಸ್ವಲ್ಪ ಒಂದ್ಸಲ ನೋಡ್ಕೊರಿ. ಆಮೇಲೆ ಆ PDF ನಾನು ಕಂಪ್ಲೀಟ್ ಪ್ರತಿಯೊಂದು ಬಿಲ್ಡರ್ದು ಎಲ್ಲನೂ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತೀನಿ. ಮೀನ್ಸ್ ಫಸ್ಟ್ ನಾವು ಬೇಸಿಕ್ ಕವರ್ ಅಪ್ ಮಾಡ್ಕೊಂಡ್ವಿ, ಅದಾದಮೇಲೆ ಕಂಪ್ಲೀಟ್ ಫಸ್ಟ್ ಚಾಪ್ಟರ್ನ ನಾವು ಕಂಪ್ಲೀಟ್ ಮಾಡೋಣ. ನನ್ನ ಟೆಲಿಗ್ರಾಮ್ ಲಿಂಕ್ ಐತಲ್ಲ, ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗದ. ಸೊ ಗೋ ಆ್ಯಂಡ್ ಚೆಕ್ ದ್ಯಾಟ್ ಒನ್. ದೆನ್ ಏನಾದರೂ ಡೌಟ್ಸ್ ಇದ್ದರೆ ಸೊ ಜಸ್ಟ್ ಕಮೆಂಟ್ ಇನ್ ದ ಸೆಕ್ಷನ್. ಐ ವಿಲ್ ರಿಪ್ಲೈ ಟು ಯು. ಅದರ್ವೈಸ್ ಐ ಕ್ಯಾನ್ ರಿಪ್ಲೈ ಯು ಇನ್ ಟೆಲಿಗ್ರಾಮ್ ಆಲ್ಸೋ. ಲಾಸ್ಟ್ ಒಂದು ಕ್ವಶನ್ ಕೇಳ್ತೀನಿ. ಸಿ, ಇವಾಗ ಬಿಲ್ಡಿಂಗ್ ಇದಾವ, ಇಲ್ಲಿ 2 ಬಿಲ್ಡಿಂಗ್ ಅದ. ನಾನು ಈ ಬಿಲ್ಡಿಂಗ್ಲಿಂದ ನಾನು ಈ ಬಿಲ್ಡಿಂಗ್ ನೋಡಬೇಕು. ಹೌದಾ? ಅಂದರೆ ನಾನು ಇಲ್ಲಿ ಬಿಲ್ಡಿಂಗ್ ನೋಡಕತ್ತೀನಿ ಅಂತಂದ್ರೆ ಇದು ಯಾವ ಮಾಡೆಲ್ ಅಂತ ಕರಿತೀವಿ? ಕಮೆಂಟ್ ಮಾಡಿರಿ. ಈ ಕ್ಲಾಸ್ ನಿಮ್ಗೆ ಇಷ್ಟ ಆಗಿದ್ದೀರಾ? ಪ್ಲೀಸ್ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ. ಥ್ಯಾಂಕ್ ಯು.